ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲ ತೋರಿಸಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆಯ ತನಕ ನೋಡಿ ಫ್ರೆಂಡ್ಸ್. ಮಸ್ತ್ ಚೆನ್ನಾಗಿದೆ ಈ ವಿಡಿಯೋ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಂದಿರ್ತೀನಿ, ಅಡ್ವಾನ್ಸ್ ಹೇಳಲ್ಲಂದಿದ್ದಲ್ಲ. ಸರ್ಪ್ರೈಸ್ ಎಲ್ಲಿ ಅಂದ್ರೆ ಕತ್ನಾಳಿ ಸದಾಶಿವ ಮುತ್ಯಾರ ಮಠಕ್ಕೆ ಬಂದೀವಿ. ಬಬ್ಲಾದ ಸದಾಶಿವ ಮುತ್ಯ ಅವ್ರದ್ದೇ ಇಲ್ಲಿ ಕತ್ನಾಳಿ ಒಳಗೆ ಒಂದದ. ಅದ್ರದ್ದು ಪ್ಲೇಸ್ ಬರೋ ಮುಂದೆ ಹೇಳ್ತೀನಿ. ಅಲ್ಲಿ ದರ್ಶನಕ್ಕೆ ಹೋಗಿ ಬಂದು ಬರೋ ಮುಂದೆ ಕತ್ನಾಳಿ ಒಳಗೆ ಹೆಂಗೆ ಮಠ ಆಯಿತು ನನಗೆ ತಿಳಿದಷ್ಟು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ಮಠ ಬಂತು, ದರ್ಶನಕ್ಕೆ ಹೋಗಿ ಬರೋ ಮುಂದೆ ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಜಾತ್ರೆ ಇದ್ರ ಸಂಬಂಧ ಇದು ಕಮಾನ್ ಹಾಕ್ಯಾರ. ಇಲ್ಲಿ ಹಿಡಿದು ಒಂದು ಹಾಫ್ ಕಿಲೋಮೀಟ್ರ್ ಆಗ್ಬೋದು. ಅದಕ್ಕೆ ಗುರ್ತವಾಗೋ ಸಂಬಂಧ ಇದು ಕಮಾನ್ ಹಾಕ್ಯಾರ. ನೋಡಿ ಫ್ರೆಂಡ್ಸ್, ಈಗ ಗುಡಿ ಒಳಗೆ ಎಂಟರ್ ಆಗತ್ತೀವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಗುಡಿ ಒಳಗೆ ಹೋಗತ್ತೀವಿ. ಸ್ವಲ್ಪ ದೂರಕ್ಕೆ ಪಾರ್ಕಿಂಗ್ ಮಾಡೇವಿ ಕಾರ. ಜಾಗ ಇದ್ದಿದ್ದಿಲ್ಲ, ಅಲ್ಲಿ ಸ್ವಲ್ಪ ಗದ್ಲಾಕೈತೆ ಅಂತ ಹೇಳಿ ಪೊಲೀಸರು ಹೇಳಿದ್ರು ಮುಂದೆ ಹಚ್ಚಿರ ಅಂತ ಹೇಳಿ ಅದಕ್ಕೆ ಮುಂದೆ ಗಾಡಿ ಹಚ್ಚೀವಿ. ಇಲ್ಲಿ ಕಾಯಿ ತಂದಿದ್ದೀವಿ, ಅದಕ್ಕೆ ಹಿಂದೆಲ್ಲ ಜುಟ್ಟ ತೆಗಿಬೇಕಂತ ಹೇಳಿ ಇಲ್ಲಿ ಜುಟ್ಟ ತೆಗಾಕತ್ತಾರ. ಹಿಂದಿಂದು ನೋಡ್ರಿ, ಇಲ್ಲಿ ನಮ್ಮ ಮಮ್ಮಿ ತೆಗಾಕತ್ತಾರ. ಅದು ತೆಗಿಲಿಕ್ಕಂದ್ರೆ ನಡೀತಿಲ್ಲತ್ತಲ್ಲಿ ಕಾಯಿ, ಅಲ್ಲಿ ಜುಟ್ಟನೇ ಕಂಪಲ್ಸರಿ ತೆಗಿಯಬೇಕತ್ತ. ಅದು ಅವರಿಗೆ ಸದಾಶಿವ ಮುತ್ಯಾಗ ಅಂಥದ್ದೇ ಕಾಯಿ ಬೋಲ್ಕಾಯಿ ಹೊಡಿತಾರತ್ತ. ಅದಕ್ಕಂತ ಹೇಳಿ ಇಲ್ಲಿ ಹಿಂದಿನ ಜುಟ್ಟ ಇರ್ತಲ್ಲ ಅದೆಲ್ಲ ತೆಗಿಬೇಕು, ಜುಟ್ಟ ಅದೆಲ್ಲ ತೆಗಿಬೇಕು. ಹಾಗೆ ಸ್ವಲ್ಪ ಕರ್ಪೂರ ತೊಗೊಂಡು ಗುಡಿ ಹೋಗ್ಬೇಕಂತ ಹೇಳಿ ಕರ್ಪೂರ ತೊಳತಿದ್ದೀವಿ. ಈಗ ಗುಡಿ ಒಳಗೆ ಹೊಂಟೇವಿ ನೋಡ್ರಿ, ಹೋಗ್ತೀವಿ. ಈಗ ಹೋಗತ್ತೇವ್ರಿ. ಅದು ಗುಡಿ ಭಾಳ ಸಣ್ಣದದ. ಆದ್ರೆ ನೋಡ್ರಿ ಫ್ರೆಂಡ್ಸ್, ಈಗ ಗುಡಿ ಒಳಗೆ ಎಂಟರ್ ಆಗತ್ತೀವಿ. ಅಲ್ಲಿ ಗುಡಿಗೆ ಹೋಗೋದ್ರಾಗ ಅಲ್ಲಿ ಎದಕ್ಕೇನೋ ಕರ್ಟನ್ ಹಾಕಿದ್ರು. ಅಲ್ಲಿ ಫಸ್ಟ್ ಟೈಮ್ ಎಂಟರ್ ಆಗಿದ್ದೀವಿ, ನಮಗೆ ಅಷ್ಟು ಗೊತ್ತಿದ್ದಿಲ್ಲ. ಅಲ್ಲಿ ಒಬ್ರು ಅಜ್ಜ ಕೇಳಿದ್ರೆ ಅವ್ರಂದ್ರು ಅಲ್ಲಿ ಒಳಗೆ ಚಂದ್ರಮ್ಮ ತಾಯಿ ಮತ್ತು ಸದಾಶಿವ ಮುತ್ಯಾಂದು ಗದಗಿ ಅದಾವ ಅಂತ ಹೇಳಿದ್ರು. ನಾವು ಅಷ್ಟು ಭಾಳ ವಿಚಾರ್ಸಕ್ಕೆ ಹೋಗಲಿಲ್ಲ ಅದ್ರ ಬಗ್ಗೆ. ಅಲ್ಲಿ ಕರ್ಪೂರ ಬೆಳಗಕ್ಕೆ ಏನೂ ಇದ್ದಿದ್ದಿಲ್ಲ. ಅದಕ್ಕೆ ಹೇಳಿ ನಾವು ಅಲ್ಲೇ ಕಾಯಿ ಒಯ್ದಿದ್ದೀವಲ್ಲ ಅದರಲ್ಲೇ ಕರ್ಪೂರ ಬೆಳಗಿದ್ದೀವಿ. ಯಾಕಂದ್ರೆ ಅಲ್ಲಿ ಕರ್ಪೂರ ಬೆಳಗಾಗಿ ಏನೂ ಇದ್ದಿದ್ದಿಲ್ಲ. ನಾವೇ ಒಯ್ದಿದ್ದು ಕರ್ಪೂರ ಮತ್ತು ಕಾಯಿ ಮೇಲೆ ಬೆಳಗ್ಬಿಟ್ಟೇವಿ. ಅದಾದಮೇಲೆ ನಮ್ಮ ಮಮ್ಮಿ ಇನ್ನೊಂದ್ಸಲಿ ನಮಸ್ಕಾರ ಮಾಡ್ಬೇಕಂತ ಹೇಳಿ ಅಲ್ಲಿ ಹೋದರು. ನಮಸ್ಕಾರ ಮಾಡಿದ್ಮೇಲೆ ಕಾಯಿ ಒಡ್ಸಕ್ಕೆ ಹೋದೆ. ಓಕೆ ಫ್ರೆಂಡ್ಸ್, ನಮ್ಮ ಸಂಕೇತ ಯಾಕೆ ವಯಸ್ಸು ಕೊಡಾಕತ್ತಾನ. ಅವನಿಗೆ ಈಗ ಸ್ವಲ್ಪ ಆರಾಮಿಲ್ಲ, ನೆಗಡಿ ಬಂದದ. ಅದು ಸರಿಯಾಗಿ ಇದು ಆಗವಲ್ತು. ಮಮ್ಮಿ ನೀನೇ ಕೊಡೋತ್ತಂದ ನಾ ಕೊಡಕತ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನಾನು ದರ್ಶನ ಮಾಡ್ಕೊಂಡ್ವಿ. ಸದಾಶಿವ ಮುತ್ಯಾರ ಫೋಟೋ ಅದ, ಇಲ್ಲಿ ಗದ್ಗಿ ಅದಾವತ್ತು ಒಳಗೆ. ದರ್ಶನ ಮಾಡಿ ಕರ್ಪೂರ ಬೆಳಗ್ದೀವಿ. ಕರ್ಪೂರ ಬೆಳಗಿ ಕಾಯಿ ಒಡಿಸ್ಕೊಂಡು ಆ್ಯಕ್ಚುಲಿ ಒಳಗೆ ಬಿಡಂಗೆ ಕಾಣಿಸ್ತಾರೆ. ನಾವು ಅಟ್ಟು ಭಾಳ ಇದು ಮಾಡಲಿಲ್ಲ, ಬಿಡ್ತಿರ್ಬೋದು. ನಾವು ಫಸ್ಟ್ ಸರಿ ಹೋದಾಗ ಒಳಗೆ ಹೋಗಿದ್ದೀವಿ. ಈಗ ಅಲ್ಲಿ ಕರ್ಟನ್ ಸರ್ಸಿ ಒಳಗೆ ಗದ್ಗೆ ಅದಾವ ಅಂತ ಹೇಳಿದ್ರು ಒಬ್ರು ಅಜ್ಜ. ನಾವು ಬಿಡ್ತಿರಲ್ಲ, ಕೇಳಕ್ಕೆ ಹೋಗಲಿಲ್ಲ. ಅಷ್ಟು ಮುಗಿಸ್ಕೊಂಡು ಕಾಯಿ ಹೊಡ್ಕೊಂಡು ನಮಗೂ ಟೈಮ್ ಆಗಿತ್ತಲ್ರಿ. ಮುಂದೆ ನಾವು ತೆನ್ನಾಳಿಗೆ ಹೋಗೋರಿದ್ದೀವಿ, ಅದಕ್ಕೆ ಟೈಮ್ ಆಗಿತ್ತು. ಅದ್ರ ಸಂಬಂಧ ನಾವು ಅದೇನು ಭಾಳ ಅದು ಒಳಗೆ ಹೋಗ್ಬೇಕಲ್ಲ ಅದು ಅನ್ನಲಿಲ್ಲ. ಅಲ್ಲಿ ಹಿಂದೆ ಮೇಲ್ಗಡೆನ ಹಿಂದೆ ಇದು ಪ್ರಸಾದ ಇತ್ತಂತ ಹೇಳಿದ್ರು. ಎಲ್ಲ ಪ್ರಸಾದ ಮಾಡ್ಕೋತ್ರು. ಭಾಳ ಲೇಟ್ ಹಾಕದ. ಇದು ರಾತ್ರಿ ಹಾಕಿ ಬಂದಿತ್ತು ರೀ, 6 ಗಂಟೆ ಹಾಕಿ ಬಂದಿತ್ತು. ಇಲ್ಲಿಂದ ಮತ್ತೆ ಮುಂದೆ ಹೋಗ್ಬೇಕಲ್ರಿ. ತಂಬದ ಹತ್ರ ಅದು ನಮ್ಮ ತೆನ್ನಾಳಿ ಅಂದ್ರೆ ಅಲ್ಲಿಗೆ ಹೋಗ್ಬೇಕಲ್ಲ, ಅದಕ್ಕಂದು ಲೇಟ್ ಹಾಕದ. ಅವರು ಬೇರೆಯವ್ರ ಕಾಯಿ ನಮಗೆ ಕೊಟ್ಟಿದ್ರು. ನೋಡಕತ್ತೀನಿ, 3 ಕಾಯಿ ಕೊಟ್ಬಿಟ್ಟಿದ್ರು. ನಾವು ಕೊಟ್ಟಿದ್ದು 2 ಕಾಯಿ, ಬೇರೆಯವ್ರದ್ದು ಯಾಕಂತ ಹೇಳಿ ಮತ್ತೆ ಅವ್ರಿಗೆ ವಾಪಸ್ ಕೊಟ್ಟೆ. ಇಲ್ಲೊಬ್ರು ಅಜ್ಜ ಅದಾರ, ಗುಡಿ ಬಗ್ಗೆ ಹೇಳ್ರಿ ಅಂತ ಹೇಳಕತ್ತೀನಿ. ಅವ್ರಿಗೆ ಅವ್ರು ಹೇಳತ್ತಾರ. ನಿಮ್ಮ ಹೆಸರು ಏನ್ರಿ? ಹಾಂ, ಸಿದ್ದರಾಮಯ್ಯ. ಇಲ್ಲೇ ಪೂಜೆ ಮಾಡ್ತೀರಾ? ಭಾಳ ವರ್ಷ ಅಂದ್ರೆ 30-35 ವರ್ಷ ರೀ. ಆದ್ರೆ ನಮಗೆ ತಿಳಿತಿತ್ತು, ನಾವು ಭಾಳ ಸಣ್ಣಕ್ಕಿದ್ದೆ ರೀ. ಇಲ್ಲಿಂದ ಆಗ್ಯಾರ ಅನ್ನೋದು ಗೊತ್ತದ ರೀ. ಹಾಂ, ಸದಾಶಿವ ಮುತ್ಯಾರ ಗದ್ಗೆ ಇಲ್ಲದ್ರಿ. ಇದ್ರಾಗಿಲ್ಲ, ಬಬಲಾದಾಗ ಇಲ್ಲನ್ರಿ. ಇಲ್ಲಿ ಬಬಲಾದಾಗ ರೀ.
ಮತ್ತೆ ಇಬ್ರು ಪಾದರಕ್ಷೆ ಇಲ್ರಿ ಬಬಲಾದಾಗ ಅದಲ್ರಿ ಗದ್ದಿಗೆ ಅದು ರೀ ಅಲ್ಲಿ 11 ಗದಿ ಇರಲ್ಲ ಯಾಕ್ರಿ ಮುತ್ಯಾರ ಗದ್ದಿಗೆ ಎಲ್ಲಿ ಅದ ಮೇನ್ ರೀ ಇಲ್ಲೇ ರೀ ಹಾ ಅದಕ್ಕೆ ಅಲ್ಲಿ ನೋಡೇವ್ರಿ ಇಲ್ಲಿ ಅವ್ರ ಚಂದ್ರತಾಯಿ ಅಂದ್ರೆ ಚಂದ್ರೋದಯ ಗೊತ್ತು ದುಡ್ಕೊಂಡಾರ ಹಾ ಪವಾಡ ಮಾಡ್ತೀನಿ ಜೋರ್ ಹೇಳ್ರಿ ಪವಾಡ ಮಾಡ್ಯಾರ ಪವಾಡ ಮಾಡ್ಕೊಂಡು ಆಲ್ ಮಟ್ಟಾಗ ಅದಾಳ್ರಿ ಚಂದ್ರಮ್ಮ ತಾಯಿ ಹಾ ಅದೇ ಇಲ್ಲಿ ಗತಿ ಅದಾವ್ರಿ ಈಶ್ವರಲಿಂಗ ಪಾದರಕ್ಷಿ ಶಂಕ ನಾಳೆಗೆ ಏನದ್ರಿ ಕಾರ್ಯಕ್ರಮ ನಾಳೆಗೆ ಮುಂಜಾನೆ ಉಡಿ ತುಂಬ ಕಾರ್ಯಕ್ರಮ ಹಾ ಚಂದಿಕ ತೇರ ಆಮೇಲೆ ನಾಡ್ದ್ರಿ ಸಾಮೂಹಿಕ ವಿವಾಹ ಹಾ ವಾಜಿ ಹತ್ತೋದು ಕುಸ್ತಿ ಗಂಗ ಪಾಸ ಏನದ ನಮಸ್ಕಾರ ರೀ ನಿನ್ನ ಹೆಸರೇನು ಹಾ ಜೋರ ಹೇಳು ಏನು ಮಾಡ್ತಿ ಕೆಲಸ ಜೋರ್ ಮಾತಾಡ್ಬೇಕು ಮನ್ಯಾಗ ಕೆಲಸ ಮಾಡಿ ಮಠದಾಗ ಮಾಡ್ತೀಯ ಕೈ ಬಡಿದು ಎಷ್ಟನೇತಿರಿ ನಾಲ್ಕೈತಿ ಮತ್ತು ಏನೇನೋ ಜಾತ್ರೆ ವಿಶೇಷ ಜೋರು ಹೇಳಿದ್ರೆ ಅಟ್ಟೆ ಟಿವಿ ಬರ್ತೀವಿ ನಾವು ಜಾತ್ರೆ ದಿನ ಟ್ರೇ ಐತ್ರಿ ಜೋರು ಜಾತ್ರೆ ದಿನ ಟ್ರೇ ಐತ್ರಿ ತೇರ್ ಐತೆ ವಜ್ಜಿ ಎತ್ತದೈತ್ರಿ ಲಗ್ನ ಐತ್ರಿ ಮತ್ತು ಇದು ಪ್ರಸಾದ ಏನು ಮಾಡಿಸಿರ್ತಾರೆ ಪ್ರಸಾದ ರೀ ಅನ್ನ ಸಾರ ಸಜ್ಜಿ ರೊಟ್ಟಿ ಏನು ಕೇಳಿಸೋದು ನಿಮ್ಮ ಮತ್ತೆ ಓದಿರ್ತಾರೆ ಪ್ರಸಾದ ಐತ್ರಿ ಎಲ್ಲಿ ಅದ ಮ್ಯಾಗ ಹೌದಾ ಅಲ್ಲಿ ಪ್ರಸಾದ ಅಲ್ಲೇ ಅಂತಾರೆ ಓಕೆ ಯಾವ ಸ್ಕೂಲಿಗೆ ಹೋಗ್ತೀವಿ ದೂರ ಬಾಳ ಹೆಸರು ಏನದರು ಶಂಕ್ರಮ್ಮ ತಾಯಿ ಪ್ರಾಥಮಿಕ ಶಂಕರಮ್ಮ ತಾಯಿ ಪ್ರಾರ್ಥನಾ ಸ್ಕೂಲ್ ಶಂಕ್ರಮ್ಮ ತಾಯಿ ಪ್ರಾಥಮಿಕ ಗಾಡಿ ಬತ್ ನೋಡ್ರಿ ಹೇಳ್ಬೇಕಂದ್ರ ನಂದು ಭಾಳ ಪ್ರಾಬ್ಲಮ್ ಅದ ಬರ್ರಿ ಎ ಸಿ ಚಾಲು ಮಾಡಿದ್ರೂ ನನಗೆ ಆಗ ಬರಲ್ಲ ಅದನ್ನೂ ಅಲರ್ಜಿ ಆಗ್ತದ ಈ ಕಡೆ ಕಿಟಕಿ ಓಪನ್ ಮಾಡಿದ್ರಾಗ ನೋಡ್ರಿ ಗಾಡಿ ಹೋಗ್ಕವಲ್ಲ ಗಾಡಿ ಹೋಗೋಣ ನನಗೆ ಡಸ್ಟ್ ಅದು ಬತ್ತಂದ್ರೆ ಅದನ್ನೂ ಬರಂಗಿಲ್ಲ ನಂದು ಅದಕ್ಕೆ ಹಾಂ ಈಗ ಜಸ್ಟ್ ದರ್ಶನ ಮುಗಿಸ್ಕೊಂಬಂದೇವ್ರಿ ಸದಾಶಿವ ಮುತ್ಯಾರ್ದು ಇಲ್ಲಿ ಕತ್ನಾಡಿ ಒಳಗೆ ಅವ್ರದ್ದು ಗದ್ಗೆ ಆಗ್ಬೇಕಂದ್ರೆ ಏನು ಕಾರಣ ಅಂದ್ರೆ ನನಗೆ ತಿಳಿದಷ್ಟು ಹೇಳ್ತೀನಿ ನನಗೆ ಗೊತ್ತಿದ್ದು ಅವ್ರೇನೋ ಸದಾಶಿವ ಮುತ್ಯಾರ ಒಮ್ಮೆ ಬಂದು ಕಟ್ಟಿ ಮ್ಯಾಗ ಕೂತಿದ್ರತ್ತೀವಿ ಈ ಊರಿಗೆ ಕಟ್ಟಿ ಮ್ಯಾಗ ಕೂತಾಗ ಊರನ್ ಭಕ್ತರಿಗೆ ಗೊತ್ತಾಯ್ತದ ಬಬಲಾದಿ ಸದಾಶಿವ ಮುತ್ಯಾರ ಬಂದಾರ ನಾನು ಸದಾಶಿವ ಮುತ್ಯಾರ ಬಂದಾರ ಅಂತ ಹೇಳಿ ಎಲ್ಲರೂ ಖುಷಿಯಿಂದ ಊರಾಣ ಮಂದಿ ಎಲ್ಲರೂ ಬಂದು ಬರ್ರಿ ಮುತ್ಯಾರ ಊರಾಗ ಹೋಗಿ ಬರ್ರಿ ಅಂತ ಊರು ಹೊರಗದ ಇದು ಕಟ್ಟಿ ಈಗ ಮನೆಗಳು ಭಾಳ ಆಗ್ಯಾವ್ರಿ ನಾನು ಮದ್ವೆಗಿಂತ ಮುಂಚೆ ಒಂದು 10-15 ವರ್ಷ ಆಗಿರ್ಬೇಕು ನಾ ಅವಾಗ ಬಂದ್ಯಾಕೆ ಈಗ ಬರಾಕತ್ತೀನಿ ಮದುವೆಗಿಂದ ಒಂದ್ಸರಿ ಬಂದಿದ್ದೆ ಅಂತ ನಾವು ನೀವು ಹೋದಲ್ರಿ ಅಲ್ಲಿ ಹೋಗಿವಿ ನಾ ಬೇಡ್ಕೊಂಡಿದ್ದೆ 11 ಬೋಳ್ಗಾಯಿ ಇಲ್ಲಿ ಅದೇ ಪ್ರಸಾದ ರೀ ದಾರು ಬಾಟ್ಲಿ ಅದನ್ನೇ ಪ್ರಸಾದ ಅದೇ ಬಬ್ಲಾದಿಗೆ ಅಲ್ಲಿ ಹೋಗಿದ್ದೇವಿ ಇಲ್ಲಿ ಇದು 2ನೇ ಸರಿ ನಾ ಬರಾಕತ್ತಿದ್ದು ಈಗ ಒಟ್ಟ ಗೋರ್ತ್ ಸಿಗಲ್ಲ ಇದು ಅಷ್ಟು ಮನೆ ಆಗ್ಯಾವ್ರಿ ಅಲ್ಲಿ ಕಟ್ಟಿ ಮ್ಯಾಗ ಬಂದು ಕೂತ್ರತ್ತ ಸದಾಶಿವ ಮುತ್ಯಾರ ಯಾವತ್ತು ನಿಶೆ ಒಳಗೆ ಇರ್ತಿದ್ರು ಅವರು ಅದು ಮತ್ತು ಏನು ಅಂತಾರ ಅದನ್ನೇ ಖರೆ ಅವ್ರದ್ದು ನಿಜ ಅವ್ರ ಮಾತ ಆಮೇಲೆ ಬಂದು ಕೂತಿದ್ರತ್ತ ಕುಂಡ್ರ ಊರಾನ ಮಂದಿ ಬರ್ರಿ ಅಜ್ಜ ಒಳಗೆ ಊರಾಗ ಹೋಗುನ್ ಬರ್ರಿ ಅಂದ್ರತ್ತ ಇವ್ರು ಊರಾಗ ಬೇಡ ಇಲ್ರಿ ಪ್ರಸಾದ ಮಾಡಾಕತ್ರಿ ಬರ್ರಿ ಉಳ್ಳಾಕತ್ರಿ ಬರ್ರಿ ತಿಲ್ಲಾಕತ್ರಿ ಬರ್ರಿ ನಾ ಏನು ಬೇಡ ಊಟ ಬೇಡ ಅದು ಏನು ಬೇಡ ನೀರು ತೊಗೊಂಡು ಬರ್ರಿ ನನಗೆ ಇಲ್ಲೇ ಕುಡಿತೀನಿ ಅಂದ್ರತ್ತ ನಾನು ಊರಾಗ ಕೆಟ್ಟ ಬರಗಾಲ ಅಂದ್ರೆ ಬರಗಾಲ ಒಟ್ಟಟ ಮಳಿನೇ ಆಗಿದ್ದಿಲ್ಲತ್ರಿ ಯಾವ ಮಳೆ ಆಗಿದ್ದಿಲ್ಲತ್ತೋ ಆ ಪರಿ ರೈತರಿಗೆ ಭಾಳ ತ್ರಾಸಿತ್ತತ್ತ ನಾನು ನೀರು ತಂದು ಕೊಟ್ರೆ ನೀರು ತಂದು ಕೊಟ್ಟಾರ ಅವ್ರು ಕುತ್ತಲ್ಲಿಗೆ ಕಟ್ಟಿ ಮ್ಯಾಗ ಏನು ಗುಡಿ ಆಗ್ಯದಲ್ರಿ ಅಲ್ಲಿ ಕಟ್ಟಿ ಮ್ಯಾಗ ನೀರು ತಂದು ಕೊಟ್ಟತ್ತ ಕುಡಿದ್ರತ್ತ ಕುಡ್ದಿಂದ ಏನು ಮಾಡಿದ್ರಿ ಮುತ್ಯಾರ ಒಟ್ಟ ಮಳೆ ಆಗಿಲ್ಲ ಹಿಂಗೆ ಅಂದಾರ ರೈತರು ಏನ್ರು ಮಳೆ ಹಾಲಾಕಿ ನಾನು ಮಳೆರಾಜ ಏನು ಅಂದ್ರತ್ತ ಮಳೆರಾಜರು ನೀವೇ ನಮ್ಗೆಲ್ಲಾನು ನೀವೇ ನಮ್ಮ ದೇವ್ರೇ ನೀವೇ ನೀವು ಹೆಂಗೆ ಹತ್ತೀರಿ ಹಂಗೆ ಒಟ್ಟ ಮಳೆ ಆಗಿಲ್ರಿ ಮುತ್ಯಾರ ನಾನು ಆಯ್ತಾ ನೀವು ನನಗೆ ನೀರು ಕೊಟ್ಟಿರಿ ನಾನು ನಿಮಗೆ ನೀರು ಕೊಡ್ತೀನಿ ಅಂದು ಎದ್ದು ಹೋದ್ರತ್ತ ಎದ್ದು ಹೋಗಟಿ ಹಚ್ಚಿ ಹಣಿತತ್ರಿ ಮಳೆ ಒಟ್ಟು ಮಳೆ ಆಗಿ ಭಾಳ ಚಲೋ ಆಗ್ಬಿಡ್ತತ್ತ ಆ ವರ್ಷ ಚಲೋ ಆಗನ ಅಜ್ಜಾರ ಯಾವಾಗ ಕೂತಿಲ್ಲಿ ಹೋಗ್ಯಾರ ನಾನು ಅಲ್ಲೊಂದು ಚಂದ್ರಮ್ಮ ತಾಯಿದೊಂದು ಗದ್ಗಿ ಅವ್ರೊಂದು ಗದ್ಗಿ ಮಾಡ್ಯಾರ ಚಂದ್ರಮ್ಮ ತಾಯಿ ಅಂದ್ರೆ ಸದಾಶಿವ ಮುತ್ಯಾರ ನಡ್ಕೊಳ್ಳೋ ದೇವಿ ಈ ಆಲ್ಮಟ್ಟಿ ಒಳಗದ ನೋಡಿ ಚಂದ್ರಮ್ಮ ತಾಯಿ ತಾಕಿ ಶಕ್ತಿ ದೇವತೆ ಅಲ್ಲಿ ಆದ್ರೂ ಬಬಲಾದ್ಯಾಗೂ 10 ಗದ್ಗಿ ಒಂದು ಚಂದ್ರಮ್ಮ ತಾಯಿ ಗದ್ಗಿ ಅದು ಫಸ್ಟಿಗೆ ಹೋದ ನಂತರ ಮುಖ ಅಲ್ಲಿ 11ರ ಮೇಲೆ ಇನ್ನೊಂದಿಲ್ಲ ಅಂತ ಹೇಳೋಗಾರ್ತವ್ರು 11 ಗದ್ಗೆ ಆಗ್ಬೇಕು ಅಲ್ಲಿ 11 ಗದ್ಗಿಗೂ ಶಕ್ತಿ ಅದ ರೀ ಇದು ಬಾಯಲ್ಲಿ ಹೇಳೋದು ನಿಜವಾಗ್ಲೂ ಸದಾಶಿವ ಮುತ್ಯಾರ ಭಾಳ ಶಕ್ತಿ ಹೆಂಗಂದ್ರೆ
ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿದ್ರತ್ತ. ಅವ್ರು ನೋಡಕ್ಕೆ ಸಿಂಪಲ್ ಮನುಷ್ಯ ರೀ, ಮತ್ತು ಯಾವಾಗೂ ನಿಶೆ ನೋಡಿದ್ರೆ ಏನಪ್ಪ ಹುಚ್ಚದಾನೇನೋ ಅನ್ನುವಂಗೆ ಅವರು. ನಮಗೆ ತಿಳಿ ಬಳಕ ನಾ 2ನೇತೆ 3ನೇತೆ ಇದ್ದಿರ್ಬೇಕು ಬಹುಶಃ. ಅವಾಗ ನಮ್ಮ ಅಪ್ಪಾರು ಬಬ್ಲಾದಿಗೆ ಹೋಗ್ತಿದ್ರು. ನನಗೆ ಗೊತ್ತದ ಬಬ್ಲಾದಿ ಅಜ್ಜಾರ್ ಲಿಂಗದ ಆಗ್ಯಾರ ಅನ್ನೋದು ಗೊತ್ತದ, ಪಕ್ಕ ನೆನಪಿಲ್ಲ ಅಷ್ಟು. ಆದ್ರೆ ಅವ್ರು ನೋಡಿಲ್ಲ ನಾನು, ಆದ್ರೆ ಅಲ್ಲಿ ಹೋಗೋದು ಗೊತ್ತದ. ಭಾಳ ವರ್ಷ ಹಿಂದಿನ ಘಟನೆಗಳೇನಲ್ರಿ ಇವು. ಅದಕ್ಕೆ ಕೊಲ್ಲಾಪುರಕ್ಕೆ ಹೋಗಿದ್ರತ್ತ ಸದಾಶಿವ ಮುತ್ಯಾರು. ಕೊಲ್ಲಾಪುರಕ್ಕೆ ಹೋಗೋಣ, ಅಲ್ಲಿ ಗುಡಿಯಾಗ ಹೋಗಿ ಕೂತಾರ. ರಾತ್ರಿ ಹೊತ್ತು ನಿಷೇಧಾಗಿರ್ತದೆ, ಫುಲ್ಲು ನಿಷೇ. ನಿಷೇ ನೋಡಿ ಒಂಥರ ಹಿಂಗೆ ಮನುಷ್ಯನ ನೋಡಿ ಅವ್ರು ಏನು ಮಾಡ್ಯಾರ, ಊಟ ಮರಾಠಿ ಅಲ್ರಿ, ಎದ್ದು ಹೋಗಿಲ್ಲ ಯಾರನಿ ಎದ್ದು ಹೋಗು ಅಂದ್ರತ್ತ. ಯಾರನಿ ಇಲ್ಲಾಕೆ ಬಂದಿ ಅಂದ್ರತ್ ಪೂಜಾರಿ ಅವ್ರು, ಕೊಲ್ಲಾಪುರ ಮಹಾಲಕ್ಷ್ಮಿ ಪೂಜಾರಿ ಅವ್ರು. ಇಲ್ಲಾಕೆ ಬಂದಿ ಅಣ್ಣ ಇವರು ಏನಂದ್ರತ್ ನಿಷೇಧಾಗ, ಯಾರನಿ ಅಲ್ಲಾಕೇನದ ಈಗೇನು ಒಳಗದಾಳಲ್ಲ ಗುಡಿಯಾಗ ಆಕಿ ಗಂಡನ ಅಂದ್ರತ್ತ. ಅವ್ರು ನಕ್ರತ್. ಕೊಲ್ಲಾಪುರ ಮಹಾಲಕ್ಷ್ಮಿಯಲ್ಲಿ ಕುಡುಕ್ ಮನುಷ್ಯಲ್ಲಿ ಆಕಿ ಗಂಡ ಥರ ಅಂದು ನಕ್ಕು ಏನು ಮಾಡ್ಯಾರ, ಇವೇನು ಎದ್ದು ಹಂಗೆ ಕಾಣಂಗಿಲ್ಲ ಬಾ, ಸಿಕ್ಕಾಪಟ್ಟಿ ಬಂಗಾರದೆಲ್ಲ ಐತತ್ತ ಅಂದು ಗರ್ಭ ಗುಡಿ ಕೀಲಿ ಹಾಕೊಂಡು ಹೋಗ್ಯಾರ. ಹೋಗಿ ನಶಿಕ್ನಾಗ ಪೂಜಾಕ್ಕೆ ಬರ್ಬೇಕಲ್ರಿ ಪೂಜಾರಿ ಅವ್ರು. ನಶಿಕ್ನಾಗ 4 ಗಂಟೆಗೆ ಮತ್ತೆ ಯಥಾಸ್ಥಿತಿ ಪೂಜಾಕ್ಕೆ ಬಂದಾರ. ಅಲ್ಲಿ ಇದ್ದಿದ್ದಿಲ್ಲ ಮುಂದೆ ಗುಡಿ ಗರ್ಭಗುಡಿ ಓಪನ್ ಮಾಡಿ ಇದ್ದ ಕೀಲಿ ಇದ್ದಂಗೆ ಇತ್ತತ್ತ. ಸದಾಶಿವ ಮುತ್ಯಾರ ಗರ್ಭಗುಡಿ ಒಳಗೆ ಹೋಗಿ ಚಪ್ಪಗಾಲ್ ಹಾಕೊಂಡು ಕೂತಿದ್ರತ್ತ. ಅವ್ರ ತೊಡಿ ಮ್ಯಾಗಿಂದು ಒಬ್ಬಾಕಿ ಹಸಿರು ಸೀರೆ ಉಡ್ಕೊಂಡು ಕುಂಕುಮ ಸಾಕಷ್ಟು ಬಂಗಾರ ಹಾಕೊಂಡು ಒಬ್ಬಾಕಿ ಹೆಣ್ಮಗಳು ಅವ್ರ ತೊಡಿ ಮ್ಯಾಗಿಂದ ಎದ್ದು ನಡ್ಕೋತ ಹೋಗಿ ಮೂರ್ತಿ ಒಳಗೆ ಐಕ್ಯ ಆಗ್ಬಿಟ್ಲತ್ತ. ಇದು ಸತ್ಯ ಘಟನೆ ಆಯ್ತಲ್ಲ. ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಆಯ್ತಲ್ಲ, ಇದ್ದ ಕೀಲಿ ಇದ್ದಂಗೆ ಇತ್ತತ್ತ. ಅವ್ರ ಗರ್ಭಗುಡಿ ಹೋಗಿದ್ರತ್ತ. ಅದಕ್ಕೆ ಅವ್ರು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಅಂತ ಹೇಳ್ತಾರೆ ಸದಾಶಿವ ಮುತ್ಯಾರಿಗೆ. ಅಲ್ಲಿ ನಡ್ಕೊಂಡವ್ರಿಗೆ ಯಾವತ್ತು ಬಡತನ ಇಲ್ಲ, ತೊಂದರೆ ಇಲ್ಲ, ತ್ರಾಸಿಲ್ಲ ಸದಾಶಿವ ಮುತ್ಯಾರಿಗೆ. ನಾವು ಸಣ್ಣವ್ರಾಗ ನಮ್ಮ ಅಪ್ಪ ನಮ್ಮಲ್ಲಿ ಇಬ್ರಾಹಿಂಪುರ ಗಡಿಗೆಯವ್ರು ತದಾರಿ, ಗಡಿಗೆಯವ್ರು ಭಾಳ ನಡ್ಕೋತಾರೆ ಸದಾಶಿವ ಮುತ್ಯಾರಿಗೆ. ಅವ್ರು ಕೂಡ ಭಾಗ್ಯ ಆತ ನಮ್ಮ ಅಪ್ಪಾರ್ದು ಗಡಿಗೆಯವ್ರು ಕೂಡ. ಅವ್ರು ಕೂಡ ಯಾವತ್ತೂ ಹೋಗ್ತಿದ್ರು ನಮ್ಮ ಅಪ್ಪಾರು ಸದಾಶಿವ ಮುತ್ಯಾಗ. ನಾ ಸಣ್ಣಕ್ಕೆಲ್ಲ ನಾನು ಸದಾಶಿವ ಮುತ್ಯಾಗ ಗೊತ್ತು ಕೇಳಿದ್ದೆ. ಅವ್ರಿಗೆ ಅಂಬಲಿ ಪ್ರಸಾದ್ ರೀ. ಹಾಗಾಗಿ ನಾನು ನನ್ನ ಮದುವೆ ಆಗಿಂದ ಒಂದ್ಸರಿ ನಾನು ಇವರು ಹೋಗಿ ಅಲ್ಲಿ ಬಬ್ಲಾದಿಗೆ ಹೋಗಿ ಇಲ್ಲಿ ಬೋಳ್ಗಾಯಿ ಹೊಡಿತಾರೆ. ತೆಂಗಿನಕಾಯಿ ಏನು ಹಿಂದೆ ಜುಟ್ಟಿರ್ತಾವಲ್ಲ, ಜುಟ್ಟೆಲ್ಲ ಬಿಚ್ಚಿ ಬೋಳ್ಗಾಯಿ, ಆಮೇಲೆ ದಾರು ಬಾಟ್ಲಿ ಪ್ರಸಾದ ಇಲ್ಲಿ ಅದೇ ಅದ. ಓಕೆ ಗೈಸ್, ಇಷ್ಟೆಲ್ಲ ಆಯಿತು. ಇದು ದರ್ಶನ ಮುಗಿಸ್ಕೊಂಡು ಈಗ ಸಂಜೆ ಮುಂದೆ ನಮ್ಮೂರು ತೆನ್ನಳ್ಳಿ ಜನಿವಾರ ಸಿದ್ಧತೆ ಹೇಳಿ ನಮ್ಮ ಮನಿ ದೇವರ ಗಂಡ ಮನಿ ದೇವರ ಅಲ್ಲಿ ಜಾತ್ರೆಗೆ ಹೋಗ್ತೀವಿ ಸದ್ದ. ಓಕೆ ಗೈಸ್, ಹೋಗು ನಡ್ರಿ. ಎಷ್ಟು ಚಂದ ಅದ ನೋಡಿ ಸನ್ಸೆಟ್. ಬಾಯ್. ಸ್ವಲ್ಪ ತಪ್ಪ್ರಿ ವಿಡಿಯೋ ತೊಗೋಬೇಕಂದೆ. ಆ್ಯಕ್ಚುಲಿ ನಾ ಈ ಕಡೆ ಇದು ಮಾಡತ್ತಿದ್ದೆ. ಒಬ್ಬ ಒಂದು ಎತ್ತ ಒಂದು ಕುದುರೆಗೆ ಗಾಡಿ ಹೊಡ್ಯಾನ್ರಿ. ಎಂತೆಂಥ ಜಗತ್ನಾಗ ಬಂದಿದಾರಪ್ಪ. ಸೇಮ್ ಬೀಳಿ ಅದು ಗೊತ್ತೇ ಆಗೋದಿಲ್ಲ. ಅದು ಕುದುರೆ ಇದು ಎತ್ತ ಮನೆಯವ್ರು ನೋಡ್ಯಾರ, ಅವ್ರಿಗೆ ಗೊತ್ತಾವೆಲ್ಲ. ಏನು ವಿಚಿತ್ರ ಜನ. ಅವು ಮತ್ತು ಜೋಡಿ ಮ್ಯಾಗ ಓಡಾಕತ್ತಾವ್ರಿ ಸೇಮ್. ಎಷ್ಟು ಭಾರಿ ಇಲ್ಲ, ಒಂದೊಂದು ಜಗತ್ತು ಭಾಳ ನೋಡ್ಬೇಕು. ಹಿಂಗೆ ಸುಮ್ಮ ಹೋಗ್ಬೇಕ್ರಿ. ಭಾರಿ ಕುದುರೆ ಗಿಟ್ಟದ ಎತ್ತದ ಏನೇನೋ ಮಾಡ್ತಾರ. ಒಂದು ಊರಾಗ ಎಮ್ಮಿ ಕ್ವಾನಿಂದ ಹೋಗಿ ಗಾಡಿ ಓಡ್ತಾರ. ಜಗತ್ತು ಏನಾರೇ ಒಂದು ಮಾಡ್ತಾರ ಬಾಬಾ. ಚಿತ್ರ. ಓಕೆ ಫ್ರೆಂಡ್ಸ್, ಎಲ್ಲ 8 ಮನಿ ಆಗ್ಯಾವ್ರಿ ನೋಡಿಲ್ಲ. 8 ಲೇಔಟ್ ನೋಡ್ರಿ, ಎಲ್ಲ ಫುಲ್ ಆಗ್ಯಾವ. ಮತ್ತೆ ನೋಡ್ರಿ ಎಲ್ಲ ಕತ್ನಾಳಿ ತನ ಶಿವಗಿರಿ ಕತ್ನಾಳಿ ಸ್ವಲ್ಪ ಇಲ್ಲ. ನೋಡ್ರಿ ಸನ್ಸೆಟ್. ಅದಾದ್ಮೇಲೆ ಇಲ್ಲಿ ಬಂದೆ ನೋಡ್ರಿ ನಮ್ಮ ಮನೆ ದೇವರ ತೆನ್ನಳ್ಳಿ ಜನಿವಾರ ಸಿದ್ಧಗ. ಇಲ್ಲಿ ಹೆಣ್ಮಕ್ಳು ಸ್ವಸ್ತಿಯಾರ ಒಳಗೆ ಹೋಗುವಂಗಿಲ್ಲ ರೀ, ಹೆಣ್ಮಕ್ಳು ಅಷ್ಟೇ ಹೋಗ್ತಾರ. ಗಂಡು ಮಕ್ಳು ಹೋಗೋದು ಸ್ವಸ್ತಿಯಾರ ಒಟ್ಟು ಗುಡಿ ಒಳಗೆ ಹೋಗುವಂಗಿಲ್ಲ. ಏನೇನು 5 ರೂಪಾಯಿ ಯಾರ್ಯಾರೀ ನಡುವಿನ್ರಿ? ಹಾಂ 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 ಓಕೆ. ಅದೆಲ್ಲ ಮುಗಿಸ್ಕೊಂಡು ಇತ್ತು ಸಿದ್ದೇಶ್ವರ ಕಲಾ ಒಂದು ಶಿವನ್ ಇದ್ರದ್ದು ಮಂಗಲ ಕಾರ್ಯಾಲಯ ಓಪ್ನಿಂಗ್ ಇತ್ತು ರೀ. ಅದ್ರ ಸಂಬಂಧ ಅಲ್ಲಿ ಬಂದೀವಿ. ಸಿದ್ದರಾಮೇಶ್ವರ್ಗೆ ನಮಸ್ಕಾರ ಮಾಡಿ ಮನೆಗೆ ಹೊಂಟೇವೆ ನೋಡ್ರಿ. ಅವಾಗೆಲ್ಲಿ ನಮ್ಮ ಮನೆಯವರ ಫ್ರೆಂಡ್ ಕೂಡಿದ್ರಿ. ಅವ್ರ ಮನೆಯವ್ರ ಮಕ್ಕಳು ಕೂಡಿದ್ರು. ಅವರು ಕೂಡ ಒಂದು ಫೋಟೋ ತೊಗೊಂಡೆ. ಅಷ್ಟರೊಟ್ಟಿಗೆ ನಮ್ಮ B.Ed ಕಲಿಸಿದವ್ರು ಕಡ್ಲಿಮಟ್ಟಿ ಮೇಡಮ್ ಅಂತೇಳಿ ನಮ್ಮ ಮೇಡಮ್ ಅವ್ರು ಕೂಡಿದ್ರಿ. ಅವ್ರು ಕೂಡ ಒಂದು ಫೋಟೋ ತೊಗೊಂಡೆ.
ಏನೇನೋ ಯಾರೇ ಬೆಟ್ಟ ಸುಮ್ಮನೆ ನೆನಪಿನ ಸಂಬಂಧ ಒಂದು ಫೋಟೋ ತಗೊಳದ್ರಿ. ಓಕೆ ಫ್ರೆಂಡ್ಸ್, ಈ ಮನೆಗೆ ಹೊಂಟೀವಿ. ರಂಜಾನ್ ಸಂಬಂಧ ಎಷ್ಟು ರಶ್ ಇತ್ತಲ್ಲ, ಇಷ್ಟು ಲೈಟ್ ಡೆಕೋರೇಷನ್, ಎಷ್ಟು ಮಸ್ತ್ ರೆಡಿ ರಂಜಾನ್ ಸಂಬಂಧ ರೆಡಿ ಆಗ್ಯದಲ್ಲ ನಮ್ಮ ಬಿಜಾಪುರ. ಮಸ್ತ್ ರೀ. ಬಸ್ ಸ್ಟ್ಯಾಂಡ್ ಹತ್ರ ಅಂತೂ ಭಾಳ ಸೂಪರ್ ಲೈಟ್. ಆಮೇಲೆ ನೋಡ್ರಿ ಎಲ್ಲ ಪರ್ಚೇಸಿಂಗ್ ಮಾಡತ್ತಾರ ಜನ, ಎಲ್ಲ ತೊಗೋತಾರೆ ರೀ, ಅವರೆಲ್ಲ ಹೊಸ ತೊಗೋತಾರೆ. ಫುಲ್ ರಶ್ ಅಂದ್ರೆ ರಶ್ ಇತ್ತು ನೋಡಿ ಮಾರ್ಕೆಟ. ಮಸ್ತ್ ಇತ್ತು, ಲೈಟ್ ಡೆಕೋರೇಷನ್ ಎಲ್ಲ ಇತ್ತು. ಹಾಗೆ ನೋಡ್ಕೋತ ಅವ್ರನ್ನ ವಿಡಿಯೋ ಕ್ಲಿಪ್ಸ್ಗಳನ್ನ ತೊಗೋಕೋತ ಮನೆಗೆ ಬಂದೆವು. ರಾತ್ರಿ ಭಾಳ ಆಗಿತ್ತು ರೀ, ಬರೋಡ್ಗಿನ ಟೈಮ 9 ರೀ. ಫೋನೇ ಹಾಕಿ ಬಂದಿತ್ತು. ಅದಕ್ಕೆ ಮುಗಿಸ್ಕೊಂಡು ಬಂದು ನಮಗೂ ಭಾಳ ಹೈರಾಣಾಗಿತ್ತು. ಮರುದಿವ್ಸನೂ ರಂಜಾನ್ ಅಲ್ರಿ, ಇವ್ರದ್ದು ಹುಡುಗರದು ಸೂಟಿ ಇರ್ತೈತಿ, ಬಂದೇವಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.